ಅದಕ್ಕೆ ಎಷ್ಟು ಹೇಳಿದ್ರು ಅದನ್ನು ವರ್ಣಿಸೋಕ್ಕಾಗಲ್ಲ ಅದನ್ನು. ಆದರೆ ಆ ಮೆಜರ್ಮೆಂಟ್ ಆಫ್ ಹ್ಯಾಪಿನೆಸ್ ಇದೆಯಲ್ಲ, ಅದನ್ನು ಯಾವ ಯೂನಿಟ್ಸಲ್ಲಿ ಹೇಳೋಕ್ಕಾಗಲ್ಲ ನಾನು. ಯಾಕಂತಂದರೆ ಒಂದು ಗೆಲುವು ಎಷ್ಟು ಅಮೂಲ್ಯ ಮತ್ತು ಅನಿವಾರ್ಯ ಎರಡೂ ಕೂಡ ಆಗಿದೆ ಅಂತ ಅನ್ನೋವಂಥದ್ದು ಒಂದು. ಎರಡನೇದ್ದು, ಈ ವರ್ಷ ಅಂದರೆ 2025 ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಒಂದು ಗೆಲುವಿನೊಟ್ಟಿಗೆ ಶುರು ಮಾಡ್ತಾ ಇದ್ದೀವಿ ಅಂತ ಅನ್ನೋವಂಥದ್ದಿದೆ ಗೊತ್ತಾ. ಇದು ಚೂಮಂತರಿನ ಒಂದು ಭಾಗವಾಗಿ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಒಬ್ಬ ಕಲಾವಿದನಾಗಿ ನನಗೆಷ್ಟು ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತಂತಂದರೆ 2025 ಒಂದು ಬ್ಯಾಂಗಿನೊಟ್ಟಿಗೆ ಶುರು ಮಾಡುವಂಥದ್ದು, ಒಂದು ಒಳ್ಳೆಯ ವೈಬಿನೊಟ್ಟಿಗೆ ಶುರು ಮಾಡುವಂಥದ್ದು ಇದೆಯಲ್ಲ, ಅದು ನಿಮ್ಗಳಿಗೆ ಸೇರಬೇಕಾದಂಥ ಸಕ್ಸಸ್. ಅದು ನಾನು ಎಷ್ಟು ಕಡೆ ಹೇಳ್ತಾ ಇರ್ತೀನಿ, ಅದು ನಿಜಾನೂ ಕೂಡ. ಯಾಕಂತಂದರೆ ನಮಗೆ ಒಂಚೂರು ಪ್ರಮೋಷನಿನ ವಿಚಾರದಲ್ಲಿ ನಿಮಗೆ ತಲುಪಿಸೋ ಅಂದರೆ ಜನಕ್ಕೆ ತಲುಪಿಸೋವಲ್ಲಿ ನಾವು ಸ್ವಲ್ಪ ಒಂಚೂರು ಸ್ಲೋ ಆಯಿತು. ಆದರೆ ಇವತ್ತು ಈ ಸಿನಿಮಾ ಡೇ ಬೈ ಡೇ, ಶೋ ಬೈ ಶೋ ಜನಗಳು ಜಾಸ್ತಿ ಆಗ್ತಾ, ಶೋಗಳು ಜಾಸ್ತಿ ಆಗ್ತಾ ಹೋಗಿದೆ ಅಂತ ಅನ್ನೋದೇ ನಿಜವಾದರೆ ಇದಕ್ಕೆ ಮುಖ್ಯವಾದ ಕಾರಣ ಎಲ್ಲರೂ ನೀವು ಒಳ್ಳೊಳ್ಳೆಯ ಪದಗಳನ್ನ ಬರೆದಿರಿ, ಒಳ್ಳೊಳ್ಳೆಯ ರಿವ್ಯೂಸ್ಗಳನ್ನ ಹಾಕಿದ್ರಿ ಗೊತ್ತಾ. ಇದು ತುಂಬ ದೊಡ್ಡ ಆನೆ ಬಲ ನಮಗೆ ಸಿಕ್ಕಂಥದ್ದು, ದೊಡ್ಡ ಆಶೀರ್ವಾದ. ಏನು ಅಂತಂತಂದರೆ ಜನ ಈ ಸಿನಿಮಾ ಚೆನ್ನಾಗಿದೆ, ನೋಡಿಲ್ವಾದ್ರು ಫಸ್ಟ್ ಹೋಗಿ ನೋಡಿ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಆಗ ಮಾತ್ರ ನಮ್ಮ ಸಿನಿಮಾದ ನಿಜವಾದ ಹೌದು ಗುರು ನಮ್ಗೆ ತಲುಪಿದೆ ಜನಕ್ಕೆ ಅಂತ ಅನ್ನೋವಂಥದ್ದು. ಇವತ್ತು ಸಿನಿಮಾ ಗೆದ್ದಿದೆ ಅಂತ ಅನ್ನೋದ ವಿಚಾರವಾಗಿ ಇದನ್ನು ಹೇಳ್ಕೊಳ್ಳೋದಕ್ಕೆ ಅಂತ ನಾನು ಲಾಸ್ಟ್ ಟೈಮೂ ಕೂಡ ಹೇಳಿದ್ದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೇ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ರೀ ನಾನು. ಯಾಕಂತಂದರೆ ಫಸ್ಟ್ ಡೇಗೂ, ಸೆಕೆಂಡ್ ಡೇಗೂ, ಥರ್ಡ್ ಡೇಗೂ ಏನೋ ಮ್ಯಾಜಿಕ್ ಆಯಿತು ಗೊತ್ತಾ. ಒಂದು ಇವರು ಯಾರು, ನಾನು ಒಂದು 2-3 ಅವರ್ ನಾನು ಸಿಕ್ಕಿಲ್ಲ ಅಷ್ಟೇ ಈ ತಂಡಕ್ಕೆ. ಆ 2-3 ಅವರ್ ಎಷ್ಟು ಪ್ಯಾನಿಕ್ ಆಗೋಗ್ಬಿಟ್ಟಿತ್ತು ಅಂತಂತಂದರೆ, ಇವರು ಒಂದಿಷ್ಟು ಮೆಸೇಜ್ಗಳು ಕಳಿಸಿದ್ರು ನನಗೆ. ನನಗೆ ಯಾವುದನ್ನು ಸೈಡಿಗೆ ಇಟ್ಬಿಟ್ಟಿದೆ. ಅಂದರೆ ಇನ್ನೊಂಚೂರು ಏನೋ ಆಗಬೇಕಾಗಿತ್ತು, ಅಂದರೆ ಆ್ಯಕ್ಚುಲಿ ನಾವು ತಲುಪಿಸ್ಬೇಕಾಗಿದ್ದಂಥ ಟೈಮಲ್ಲಿ ನಮಗೆ ಆಗಲಿಲ್ಲ, ಅದೊಂದು ವಿಚಾರ. ಅದಾದಮೇಲೆ ಅವ್ರದ್ದೊಂದು ಮೆಸೇಜ್ ಬರುತ್ತೆ, ಸಮಥಿಂಗ್ ಮ್ಯಾಜಿಕ್ ಈಸ್ ಹ್ಯಾಪನಿಂಗ್ ಸರ್ ಅಂತ. ನನಗೆ ಅವಾಗಲೂ ನಂಬಿಕೆ ಇಲ್ಲ. ಅಂದರೆ ಇದೊಂದು ಆಶಾಭಾವನೆ ಇರುತ್ತೆ, ಬಟ್ ನಿಜ ಆಗಲಿ ಅಂತ ಅನ್ನೋವಂಥದ್ದು. ನಾನು ಹಂಗೂ ಕಳಿಸಿದ್ದೀನಿ. ಆಮೇಲೆ ಯಾವತ್ತೋ ಒಂದು ದಿವಸದಲ್ಲಿ ಅದನ್ನು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ನಿಮಗೆ. ಅದನ್ನು ಖಂಡಿತ ಮಾಡ್ತೀನಿ ನಾನು. ಯಾಕಂದರೆ ಏನೋ ನವನೀತ್ ಒಳ್ಳೇದಾದರೆ ಸಾಕು ಹಿಂಗೆ ಅಂದಿದ್ದೀನಿ. ಆ್ಯಕ್ಚುಲಿ ಹಂಗೆ ಶುರುವಾದಂಥದ್ದು ಒಂದು ಚೆನ್ನಾಗಿದೆಯಂತೆ, ತುಂಬ ಚೆನ್ನಾಗಿದೆಯಂತೆ, ಸಿನಿಮಾ ಹಿಟ್ ಅಂತ ಬರುತ್ತೆ ಗೊತ್ತಾ. ಇದು ನಿಜಕ್ಕೂ ಕೂಡ ಅದು ಮ್ಯಾಜಿಕ್ ಅಲ್ಲ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ. ಇಷ್ಟು ಜನರು ನೀವು ನನ್ನ ಮೇಲೆ ಇಟ್ಟಿರೋವಂಥ, ಈ ತಂಡದ ಮೇಲೆ ಇಟ್ಟಿರೋವಂಥ ಒಂದು ಪ್ರೀತಿ. ಯಾಕಂತಂದರೆ ಸಿನಿಮಾನ ರಿಲೀಸ್ ಮಾಡೋ ಹಂತದಲ್ಲಿ ರಿಲೀಸ್ ಮಾಡೋದಕ್ಕೇ ಎಷ್ಟೆಲ್ಲ ಕುಸ್ತಿಗಳಾಯಿತು ಅಂತ ಅನ್ನೋವಂಥದ್ದು ತರುಣ್ ಅವರೊಬ್ಬರಿಗೇ ಗೊತ್ತು. ಯಾಕಂದರೆ ಅವರೊಬ್ಬರೇ ಆ ಶೋಲ್ಡರ್ ಮೇಲೆ ಭಾರನ ತೊಗೊಂಡಂಥವ್ರು. ಇವತ್ತು ನನಗೆ ಫಸ್ಟು ಬೇಕಾಗಿದ್ದಿದ್ದು ಇವ್ರ ಮುಖದ ಮೇಲೆ ನಗು. ಯಾಕಂದರೆ ಇವತ್ತು ಇವರು ಮತ್ತು ಅವ್ರು ನಗ್ತಾ ಇದ್ದಾರೆ ಅಂತ ಅನ್ನೋದಾದರೆ ಇವತ್ತು ಇಷ್ಟು ಜನರು ಸಾರ್ಥಕತೆಯ ವಿಚಾರ. ಒಬ್ಬ ನಿರ್ಮಾಪಕ ನಗಬೇಕು ರೀ. ನಿರ್ಮಾಪಕ ನಕ್ಕ ಅಂತಂದರೆ ಅದು ನಿಜವಾದ ಸಕ್ಸಸ್ ಅನ್ನೋವಂಥದ್ದು. ಇವತ್ತು ಒಬ್ಬ ನಿರ್ಮಾಪಕ ನಗ್ತಾ ಇದ್ದಾನೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನೀವೆಲ್ಲರೂ ಅವ್ರಿಗೆ ಕೊಟ್ಟಿರುವಂಥ ಆಶೀರ್ವಾದ ಅದು, ನೀವು ಕೊಟ್ಟಿರುವಂಥ ಪ್ರೀತಿ ಅದು. ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚು ಶಕ್ತಿ ಹಾಕಿ, ಇನ್ನೂ ಹೆಚ್ಚು ಎಫರ್ಟ್ ಹಾಕಿ, ಇನ್ನೂ ಹೆಚ್ಚು ಲವ್ ಹಾಕಿ ಮಾಡುವಂಥ ಶಕ್ತಿನ ನೀವು ನನಗೆ ಕೊಟ್ಟಿದ್ದೀರಿ, ನಮಗೆ ಕೊಟ್ಟಿದ್ದೀರಿ. ನೀವು ನನಗೆ ಕೈ ಬಿಟ್ಟಿಲ್ಲ. ಇದಕ್ಕೆ ಅರ್ಹವಾದಂಥ ಒಂದು ಟೀಮ್ ಇದಾಗಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಮುಂದೆ ನಾವು ಸಾಗುವಂಥ ಎಲ್ಲ ಶಕ್ತಿನೂ ಕೂಡ ನಿಮ್ಮಿಂದಲೇ ನಮಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಚೂಮಂತರ ತಂಡದ ಪರವಾಗಿ ನಾನು ಭರವಸೆ ಕೊಡ್ತೀನಿ, ಮುಂಬರುವ ದಿವಸಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಶಕ್ತಿಯುತವಾದಂಥ ಪ್ರೀತಿ ಭರಿತವಾದಂಥ ಸಿನಿಮಾನ ಕೊಡುವಂಥ ಆಶೀರ್ವಾದ ನೀವು ಕೊಟ್ಟಿದ್ದೀರಿ. ಅದನ್ನು ನಾವು ಮಾಡ್ತೀವಿ ಅಂತ ಅನ್ನೋವಂಥದ್ದು. ದರ್ಶಿನಿ ಅವ್ರಿಗೆ ಈಗ ಸಾಂಗಿನ ವಿಚಾರಕ್ಕೆ ಬರ್ತೀನಿ. ದರ್ಶಿನಿಯವರು ನಾನು